ನನ್ನ ಹೆಸರು ಗಣೇಶ್ ಅಂತ. ಈ ನಂದಗೋಕುಲ ಸ್ಟಾರ್ಟ್ ಮಾಡಿ ನಾನು 2019 ಜೂನ್ನಲ್ಲಿ ಸ್ಟಾರ್ಟ್ ಮಾಡ್ತೀನಿ. ಸುಮಾರು 6.5 ವರ್ಷ ಆಯಿತು. ಬೆಳಗ್ಗೆ 6:30ಗೆ ನಮ್ಮ ಹೋಟ್ಲ್ ಸ್ಟಾರ್ಟ್ ಆಗುತ್ತೆ, ರಾತ್ರಿ 11 ಗಂಟೆ ತನಕ ಇರುತ್ತೆ. ಬೆಳಗ್ಗೆ 6:30ಇಂದ ಟಿಫನ್, ಏನು ಬ್ರೇಕ್ಫಾಸ್ಟ್ ಐಟಮ್ ಎಲ್ಲ ಐಟಮ್ಗಳನ್ನ ಮಾಡ್ತೀವಿ. ಸ್ಪೆಷಲಿ ನಮ್ಮ ಹೋಟೆಲ್ ದೋಸೆ ತುಂಬ ಚೆನ್ನಾಗಿರುತ್ತೆ. ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ ಮಾಡ್ತೀವಿ ನಾವು. ಅದಕ್ಕೆ ಸೆಪರೇಟ್ ಕೌಂಟರ್ ಎನಿ ಟೈಮ್ ಜ್ಯೂಸ್ ಸಿಕ್ಕತ್ತೆ. ಮಧ್ಯಾಹ್ನ 12 ಗಂಟೆ ಮೇಲೆ ಸೌತ್ ಮೀಲ್ಸು, ಆಮೇಲೆ ನಾರ್ತ್ ಮೀಲ್ಸ್ ಎಲ್ಲ, ನಾರ್ತ್ ಇಂಡಿಯನ್ ಐಟಮ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಈ ಶನಿವಾರ ಭಾನುವಾರ ಬಂದರೆ ಊಟಕ್ಕೆ ಎಲ್ಲ ಈ ಊಟದ ಐಟಮ್ ಜೊತೆಗೆ ಎಲ್ಲ ಐಟಮ್ ಜೊತೆಗೆ ಒಬ್ಬಟ್ಟು ಇರ್ತದೆ. $100 ಕಿಚನ್ನಲ್ಲಿ ಒಂದು ಟೀಮ್ ಇಟ್ಟಿದ್ದೀನಿ. ಹಾಗೆ ಬೆಳಿಗ್ಗೆನೆ ಏನು ಪ್ರಿಪರೇಷನ್ ಮಾಡೋದಕ್ಕೆ ಏನು ಐಟಮ್ ಬೇಕು ಅದನ್ನೆಲ್ಲ ಅವರು ಮೊದಲೇ ಚೆಕ್ ಮಾಡಿ ಒಂದು ಜವಾಬ್ದಾರಿಯಿಂದ ಮಾಡ್ತಾರೆ. ಫಂಕ್ಷನ್ ಹಾಲ್ ಇದೆ, ಮೇಲ್ಗಡೆ ಲಾಡ್ಜ್ ಇದೆ. ಲಾಡ್ಜಲ್ಲಿ 20 ರೂಮ್ ಇದೆ. ಸ್ಟೇ ಮಾಡೋದಕ್ಕೆ ಪ್ಲಸ್ ಏನಾದರೂ ಇವೆಂಟ್ ಮಾಡೋದಕ್ಕೂ ಈ ಸೋಫಾ ಎಲ್ಲ ಹಾಕಿದೀವಿ. ತುಂಬಾ ಚೆನ್ನಾಗಿರುತ್ತೆ. ಈ ಟ್ರಾವೆಲರ್ ಎಲ್ಲ ನಮ್ಮ ಇದು ರೂಮ್ ತುಂಬಾ ಲೈಕ್ ಮಾಡ್ತಾರೆ. ಗೈಸ್, ಈ ಕಡೆ ನೀವು ಲೇಟ್ ನೈಟ್ ಆಯ್ತು ಅಥವಾ ಏನಾದರೂ ಸ್ಟೇ ಮಾಡಬೇಕು ಊಟದ ಜೊತೆಗೆ ಅದೆಲ್ಲ ಬೇಕು ಅಂದ್ರೆ ಆಪ್ಷನ್ಸ್ ನಿಮಗೆ ರೂಮ್ ಕೂಡ ಇದೆ. 450 ಜನರ ತನಕ ನಮ್ಮಲ್ಲಿ ಫಂಕ್ಷನ್ ಮಾಡಿದ್ದಾರೆ. ಹೌದು, ಅದ್ರಲ್ಲಿ ನಾವು ಒಂದು 200 ಜನರಿಗೆ ಚೇರ್ ಹಾಕ್ತೀವಿ. ಫಂಕ್ಷನ್ 450 ಜನರ ತನಕ ಮಾಡಿದ್ದಾರೆ. ಎಲ್ಲ ಶನಿವಾರ ಭಾನುವಾರ ಆಲ್ಮೋಸ್ಟ್ ಬರ್ತ್ಡೇ, ಶ್ರೀಮಂತ, ಈ ಥರ ಎಲ್ಲ ಫಂಕ್ಷನ್ಗಳು ನಡೀತಾ ಇರ್ತಾರೆ. 150 ಜನ ಮೇಲಾದರೆ ಹಾಲಿಗೆಲ್ಲ ಏನು ಚಾರ್ಜ್ ಇರಲ್ಲ, ಫುಡ್ಡಿಗೆ ಮಾತ್ರ ಚಾರ್ಜ್ ಮಾಡ್ತೀವಿ. ನನಗೆ ಕಸ್ಟಮರ್ ದೇವರಿದ್ದಂಗೆ. ನನಗೆ ಕಸ್ಟಮರ್ನ ಸಂತೋಷ ಪಡಿಸೋದೇ ನನ್ನ ಕೆಲಸ. ನಾನು ಬೇರೆ ಏನಿಲ್ಲ, ಅಡುಗೆ ಎಲ್ಲ ನೋಡ್ಕೊಳ್ಳೋಕ್ಕೆ ತುಂಬ ಜನ ಇದ್ದಾರೆ ಟೀಮು. ಆದರೆ ನಾನು ಕಸ್ಟಮರ್ ನೋಡ್ಕೊಳ್ಳೋಕೆ ಎಸ್ಪೆಷಲಿ ನಾನೇ ಇರ್ತೀನಿ. ಹೌದು, ನನಗೆ ಕಸ್ಟಮರ್ ಖುಷಿ ಆಗಬೇಕು. ಇಲ್ಲ, ನಿಮಗೆಲ್ಲ ಹೊಸ ವರ್ಷ ಶುಭಾಶಯಗಳು. ಎಲ್ಲದಕ್ಕಿಂತ ಎಲ್ಲ ಒಂದು ತಮ್ಮ ಕಾಳಜಿ ತಮ್ಮ ಮೇಲೆ ಇರಲಿ. ಒಮ್ಮೆ ನಮ್ಮ ಹೋಟ್ಲಿಗೆ ಬನ್ನಿ, ನಮ್ಮ ಹೋಟ್ಲದ ಊಟನೂ ಟೇಸ್ಟ್ ಮಾಡಿ. ಎಕ್ಸಿಟ್ ನಮ್ಮ ಏನಾಗುತ್ತೆ ನೈಸ್ ರೋಡ್ ಆದ್ಮೇಲೆ ಪಾರ್ಲೇಜಿ ಟೋಲ್ ಆದ ತಕ್ಷಣ ನೆಲಮಂಗಲ ಹೋಗಕ್ಕೆ ಎಕ್ಸಿಟ್ ಇದೆ. ನೆಲಮಂಗಲ ಎಕ್ಸಿಟ್ ಎಲ್ಲಿದೆ ಅಲ್ಲೇ ನನ್ನ ಹೋಟ್ಲ್ ಬರುತ್ತೆ. ಎಕ್ಸಾಕ್ಟ್ ಅಲ್ಲೇ ಬರುತ್ತೆ. ಆಮೇಲೆ ಹೈವೇ ರೋಡಿಗೂ ಜಾಯ್ನ್ ಆಗ್ಬೋದು. ಹೌದು, ಹೈವೇ ರೋಡಿಗೂ ಜಾಯ್ನ್ ಆಗ್ಬೋದು. ಹೋಟ್ಲ್ ಎದುರುಗಡೆ ಹೈವೇ ರೋಡಿಗೆ ಜಾಯ್ನ್ ಆಗಕ್ಕೆ ಅವಕಾಶ ಇದೆ. ಒಳಗೂ ಬರ್ಬೋದು, ಹೊರಗೂ ವಾಪಸ್ ಮತ್ತೆ ಹೈವೇ ರೋಡಿಗೆ ಹೋಗ್ಬೋದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.